ದಾಂಪತ್ಯ ಅನ್ನೋದು ಒಂದು ಸುಂದರವಾದ ಜರ್ನಿ. ಆದ್ರೆ ಅದೇ ಜರ್ನಿ ಪ್ರತಿದಿನ ಜಗಳ, ಅನುಮಾನ, ಮಾನಸಿಕ ಹಿಂಸೆಯಾಗಿ ಬದಲಾದಾಗ ಅದು ಬದುಕನ್ನೇ ನುಂಗಿ ಹಾಕಿಬಿಡುತ್ತೆ. ಹಿಂದೂ ವಿವಾಹ ಕಾಯ್ದೆಯ ಸೆಕ್ಷನ್ 13B ಅಡಿಯಲ್ಲಿ ಡಿವೋರ್ಸ್ ಬೇಕು ಅಂದ್ರೆ 1 ವರ್ಷ ಕಾಯಲೇಬೇಕು ಅನ್ನುವ ಒಂದು ಕಂಡೀಷನ್ ಇತ್ತು. ಇದು ಯಾಕೆ ಇತ್ತು ಅಂದ್ರೆ ದಂಪತಿಗಳು ಏನೋ ಸಿಟ್ಟಿನಲ್ಲಿ ಕಿತ್ತಾಡ್ತಾ ಇದ್ದಾರೆ, 1 ವರ್ಷ ಟೈಮ್ ಕೊಟ್ರೆ ಮತ್ತೆ ಒಂದಾಗಬಹುದು ಅನ್ನೋದು ಕಾನೂನಿನ ಉದ್ದೇಶವಾಗಿತ್ತು. ಆದರೆ ವಾಸ್ತವ ಹಾಗಿಲ್ಲ. ಒಡೆದ ಗ್ಲಾಸ್ ಅನ್ನ ಅಂಟಿಸಬಹುದು, ಆದರೆ ಒಡೆದ ಮನಸ್ಸುಗಳನ್ನ ಅಂಟಿಸೋಕೆ ಆ 1 ವರ್ಷ ಅನ್ನೋದು ಸಮಾಧಾನದ ಸಮಯ ಆಗುವುದಕ್ಕಿಂತ ಹೆಚ್ಚಾಗಿ ಶಿಕ್ಷೆಯ ಅವಧಿ ಆಗಿಬಿಟ್ಟಿತ್ತು. ಗೆಳೆಯರೇ, ಈಗ ದೆಹಲಿ ಹೈಕೋರ್ಟಿನ ನ್ಯಾಯಮೂರ್ತಿಗಳಾದ ನವೀನ್ ಚಾವ್ಲಾ, ಅನೂಪ್ ಜೈರಾಮ್ ಮತ್ತು ರೇಣು ಭಟ್ನಾಗರ್ ಅವರು ಒಂದು ಪವರ್ಫುಲ್ ಆದ ಮಾತನ್ನ ಹೇಳಿದ್ದಾರೆ. ಯಾವ ಸಂಬಂಧ ಸರಿಪಡಿಸೋಕೆ ಸಾಧ್ಯವೇ ಇಲ್ಲವೋ ಅಲ್ಲಿ ಸುಮ್ಮನೆ 1 ವರ್ಷ ಕಾಯಿಸಿ ಟೈಮ್ ಅನ್ನ ವೇಸ್ಟ್ ಮಾಡೋದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಹೌದು ಗೆಳೆಯರೆ, ಮನುಷ್ಯನ ನೆಮ್ಮದಿ ಮತ್ತು ಆತ್ಮಗೌರವ ಅನ್ನೋದು ಬರೀ ಕಾಗದದ ನಿಯಮಗಳಿಗಿಂತ 1000 ಪಟ್ಟು ದೊಡ್ಡದು. ಈ ತೀರ್ಪು ಬರೀ ಟೆಕ್ನಿಕಲ್ ಬದಲಾವಣೆಗಳು ಅಲ್ಲ, ಇದು ನೊಂದ ಎಷ್ಟೋ ಜೀವಗಳ ಪಾಲಿಗೆ ಸಿಕ್ಕಿರುವ ಅತಿ ದೊಡ್ಡ ಸ್ವಾತಂತ್ರ್ಯವಾಗಿದೆ. ಗೆಳೆಯರೆ, ಈ ಬದಲಾವಣೆ ಯಾಕೆ ಅಷ್ಟು ಪವರ್ಫುಲ್ ಅಂದ್ರೆ ಇದು ಯುವಜನತೆಗೆ ಒಂದು ದೊಡ್ಡ ರಿಲೀಫ್ ಅನ್ನ ಕೊಟ್ಟಿದೆ. ಅನಿವಾರ್ಯ ಕಾರಣಗಳಿಂದ ಮದುವೆ ಮುರಿದು ಹೋದಾಗ ಕೋರ್ಟ್ನ ಮೆಟ್ಟಿಲು ಹತ್ತಿ ಇಡೀ ವರ್ಷ ಕಾಯ್ತಾ ಕುಳಿತರೆ ಆ ವ್ಯಕ್ತಿಯ ಕೆರಿಯರ್, ಮಾನಸಿಕ ಆರೋಗ್ಯ ಎಲ್ಲವೂ ಮಣ್ಣು ಪಾಲಾಗುತ್ತೆ. ಈಗ ಫ್ಯಾಮಿಲಿ ಕೋರ್ಟ್ಗಳಿಗೆ ಒಂದು ಅಧಿಕಾರ ಸಿಕ್ಕಿದೆ. ಈ ಸಂಬಂಧ ಪೂರ್ತಿ ಡೆಡ್ ಎಂಡ್ ತಲುಪಿದೆ ಅಂತ ಗೊತ್ತಾಗಿದ್ರೆ ಸಾಕು, ಆ 1 ವರ್ಷದ ವೇಟಿಂಗ್ ಪೀರಿಯಡ್ ಅನ್ನ ಕ್ಯಾನ್ಸಲ್ ಮಾಡಬಹುದು. ಅಂದ್ರೆ ಇಷ್ಟವಿಲ್ಲದ ಬಂಧನದಿಂದ ಬೇಗ ಮುಕ್ತಿಯನ್ನ ಪಡ್ಕೊಂಡು ನಗುನಗುತ್ತಾ ಹೊಸ ಬದುಕು ಶುರು ಮಾಡೋಕೆ ಇಲ್ಲಿ ಅವಕಾಶ ಸಿಕ್ಕಿದೆ. ನೋಡಿ ಫ್ರೆಂಡ್ಸ್, ಕಾಲ ಬದಲಾದಂತೆ ಕಾನೂನು ಕೂಡ ಅಪ್ಡೇಟ್ ಆಗಲೇಬೇಕು. ಹಳೆ ಕಾಲದ ಕಟ್ಟುಪಾಡುಗಳನ್ನು ಇಟ್ಕೊಂಡು ಇವತ್ತಿನ ಜನರ ಸಂಕಷ್ಟಗಳನ್ನು ಅಳೆಯೋಕೆ ಆಗೋದೇ ಇಲ್ಲ. ಸಂವಿಧಾನ ನಮಗೆ ಬದುಕುವ ಹಕ್ಕನ್ನ ಕೊಟ್ಟಿದೆ, ಆದರೆ ಆ ಬದುಕು ನೆಮ್ಮದಿಯಾಗಿರಲಿ ಅನ್ನೋದೇ ಈ ತೀರ್ಪಿನ ಸಾರಾಂಶವಾಗಿದೆ. ಒಬ್ಬ ವ್ಯಕ್ತಿಯ ಅಮೂಲ್ಯವಾದ ಸಮಯವನ್ನ ಕೇವಲ ತಾಂತ್ರಿಕ ಕಾರಣಕ್ಕೆ ವ್ಯರ್ಥ ಮಾಡೋದು ಕ್ರೌರ್ಯಕ್ಕಿಂತ ಕಮ್ಮಿ ಏನಲ್ಲ. ಈಗ ಕೋರ್ಟ್ಗಳು ಕೇವಲ ರೂಲ್ ಬುಕ್ ನೋಡೋದನ್ನ ಬಿಟ್ಟು ದಂಪತಿಗಳ ಕಣ್ಣೀರನ್ನ ಮತ್ತು ಆ ಪರಿಸ್ಥಿತಿಯ ಗಂಭೀರತೆಯನ್ನ ನೋಡಿ ನಿರ್ಧಾರವನ್ನ ತೆಗೆದುಕೊಳ್ಳಬಹುದಾಗಿದೆ. ಗೆಳೆಯರೇ, ಸತ್ತ ಮೇಲೆ ನರಕ ಇದೆ ಅಂತಾರಲ್ಲ, ಆದರೆ ಇಷ್ಟವಿಲ್ಲದ ಮನುಷ್ಯನ ಜೊತೆ ದಿನ ಸಾಯ್ತಾ ಕಾನೂನಿನ ಒಂದು ರೂಲ್ಸ್ಗೋಸ್ಕರ ಇನ್ನು 1 ವರ್ಷ ಅದೇ ನರಕದಲ್ಲಿ ಇರಬೇಕು ಅಂದ್ರೆ ಅದು ಬದುಕು ಅಥವಾ ಸಾವ? ನೀವೇ ನಿರ್ಧಾರ ಮಾಡಿ. ನಿಮ್ಮ ಬದುಕಿನ ಅತ್ಯಮೂಲ್ಯ 365 ದಿನಗಳನ್ನ ಒಬ್ಬರ ಮುಖ ನೋಡೋಕು ಇಷ್ಟವಿಲ್ಲದ ಜಾಗದಲ್ಲಿ ಕಳೆಯಿರಿ ಅನ್ನೋದು ಶಿಕ್ಷೆ ಅಲ್ವಾ? ಇದಕ್ಕಾಗಿಯೇ ದೆಹಲಿ ಹೈಕೋರ್ಟ್ ಇಂತಹ ನಿರ್ಧಾರವನ್ನ ತೆಗೆದುಕೊಂಡಿದೆ. ಗೆಳೆಯರೇ, ಕೊನೆಯದಾಗಿ ಬದುಕು ತುಂಬಾ ಸಣ್ಣದು. ಇಲ್ಲಿ ನೋವಿಗಿಂತ ನೆಮ್ಮದಿಯೇ ಹೆಚ್ಚಾಗಿರಬೇಕು. ಮುರಿದು ಬಿದ್ದ ದಾರವನ್ನ ಮತ್ತೆ ಕಟ್ಟೋಕೆ ಆಗಲ್ಲ ಅಂತ ಗೊತ್ತಾದ ಮೇಲೆ ಹೊಸ ದಾರಿಯನ್ನ ಹುಡುಕೋಕೆ ಧೈರ್ಯವಿರಬೇಕು. ದೆಹಲಿ ಹೈಕೋರ್ಟಿನ ಈ ಹೊಸ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು? ಕಾನೂನು ಹೀಗೆ ಫ್ಲೆಕ್ಸಿಬಲ್ ಆಗಿರೋದು ಒಳ್ಳೆಯದಾ ಕೆಟ್ಟದ್ದಾ? ಅಥವಾ ಇದರಿಂದ ಸಂಸಾರಗಳು ಬೇಗ ಒಡೆದು ಹೋಗ್ತಾವಾ? ನಿಮ್ಮ ಮನಸ್ಸಿನಲ್ಲಿ ಇರೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಜೀವನ ಯಾವಾಗಲೂ ಹಸನಾಗಿರಲಿ ಮತ್ತು ನಿಮ್ಮ ನಿರ್ಧಾರಗಳು ನಿಮ್ಮ ನೆಮ್ಮದಿಗೆ ದಾರಿಯಾಗಿರಲಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.